ದೇವ, ಮಂಜುನಾಥ, ಏನಿದೆ ಬರಿದ್ದ? ಕಲಿಕಾಲ ಅಲ್ಲವೇ ದೇವಿ? ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳು ಹುಚ್ಚಿಗೆದ್ದು ಅಧರ್ಮ ವಿಲಯ ತಾಂಡವವಾಡುತ್ತಾ ಇದೆ. ಧರ್ಮೋ ರಕ್ಷತಿ ರಕ್ಷಿತ, ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನೇ ಮಹನೀಯನಾಗಿ ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಮಾಡಬಲ್ಲ. ಭಕ್ತಿ ಮಾರ್ಗವನ್ನು ತೋರಿಸೋ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನು ಪ್ರಜ್ವಲಗೊಳಿಸೋ ಆ ಅಸಾಮಾನ್ಯ ಮಾನವ ಅಗೋ ರುದ್ರ ವೀರಭದ್ರ. ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ. ರುದ್ರ, ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ 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 ಯಾವ ಕಂಡ ನಿನ್ನ ನಿನ್ನ ಮೂತಿ ಮುಸಿಡಿಯನ್ನ, ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಯಾವ ಕಂಡ ನಿನ್ನ ನಿನ್ನ ಮೂತಿ ಮುಸಿಡಿಯನ್ನ, ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ, ಕಳ್ಳ ಶಿವ ಕಳ್ಳ ಶಿವ ಮಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಮುಸಿಡಿಯನ್ನ, ಯಾರೋ ಹೆತ್ತೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಾಟ. ನೆತ್ತಿಯಲ್ಲಿ ಇದೆಯಂತೆ ತಗದಗ ಬೆಂಕಿಯ ಉರಿಗಣ್ಣು, ಇಲ್ಲಿ ಹೆಣ್ಣು ಬೇಯುತ್ತಿದೆ ನೋಡು ಹೆಣ್ಣು. ಗಂಗಾಧರ ನಿನ್ನಯ ಶಿರದಲ್ಲಿ ಚಿಮ್ಮುವ ಜಲವೇ ಜಗದ ಪುಣ್ಯ ಪುಣ್ಯ. ದೈವ ಪತ್ರ ಬೇರೆ ಬೇಕಾ ನಿಂಗೆ ರುದ್ರ? ಅದರಲ್ಲೇ ಮುಚ್ಚು ಮಾಡುತ್ತೀವಿ ನಿನ್ನ ಚಿತ್ರ. ತಿರುಪ ಎತ್ತಿ ತಿರುಗೋ ದುರ್ಗ ನೀನು ರುದ್ರ, ನಿಂಗೆ ಲೋಕಕಾಯ ಕ್ಯಾಮಯ್ಯ ಚೋರ ಭದ್ರ. ಭಿಕ್ಷಾಂದೇಹಿ ಅಂತ ಗಂಟ್ಲು ಹರ್ಕೊಂಡ್ರು ಒಂದು ತುತ್ತು ಅನ್ನ ಹಾಕೋರು ಕಣ್ಣಿಗೆ ಬೀಳ್ತಾ ಇಲ್ಲ. ಸ್ವಾಮಿ, ಅಯ್ಯೋ ನನ್ನನ್ನೇನು ಕೇಳಬೇಡಯ್ಯ, ಈಗಲೇ ಹಸುವಾಗ್ಲಿ ಕುಡ್ದು ಹೋಗ್ತಾ ಇದೆ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ದಯ ಮಾಡಿಸ್ಬೇಕು. ಕಾತ್ಯಾನಿ, ಸ್ವಾಮಿಗಳಿಗೆ ಎಲೆ ಹಾಕಿ ಬೇಗ ಊಟಕ್ಕೆ ಸಿದ್ಧ ಮಾಡು. ಏನಯ್ಯ ಏನಿದು? ಭೋಜನ ಕಾಲೆ ಹರನಾಮ ಸ್ಮರಣೆ ಅಂತಾರಲ್ಲ, ಅದನ್ನಾದ್ರೂ ಮಾಡಿ ಮಾಡಿ. ಏನು ಹರನಾಮ ಸ್ಮರಣೆ ಮಾಡ್ಬೇಕಾ? ಯಾಕೆ? ಇಲ್ದಿದ್ರೆ ತಿನ್ನೋದು ಹಿಡಿಯಲ್ವಾ? ಏನಯ್ಯ ಅವನ್ ದೊಡ್ಡಸ್ತಿಗೆ ಸ್ಮಶಾನದಲ್ಲಿ ತಿರುಗ್ತಾನಂತೆ, ಕಪಾಲದಲ್ಲಿ ತಿಂತಾನಂತೆ, ತೊಗಲು ಸುತ್ಕೋತಾನಂತೆ, ಹಾವುಗಳು ಹಾಕೊಂಡು ಕುಣಿತಾನಂತೆ. ಒಂದು ಪದ್ಧತಿ ಗಿದ್ದತಿ ಇಲ್ಲದೆ ಇರೋ ಶುದ್ಧ ಕೊಳಕನ್ನ ಅನ್ನ ತಿನ್ನುವಾಗ ಯಾಕಯ್ಯ ಸ್ಮರಿಸ್ಕೋಬೇಕು? ಹರನಾಮ ಸ್ಮರಣೆ ಅಂತೆ ಹರನಾಮ ಸ್ಮರಣೆ, ಮನೆ ಹಾಳಂತಂದು. ತಿನ್ಮೇಲೆ ತಿಳ್ತೀನಿ ರಯ್ಯ, ಹೊಟ್ಟೆ ತುಂಬಾ ಹಸಿತಾ ಇದೆ, ನೀನು ಪುಣ್ಯ ಬರುತ್ತೆ. ನಿನ್ನಂತ ಊಟ ಹಾಕಿದ್ರೆ ಬರೋದು ಪುಣ್ಯ ಅಲ್ಲ, ಪಾಪ. ವಯಸ್ಸಿಗೆ ಇಂಥ ವಯಸ್ಸಲ್ಲಿ 4 ಜನ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಹೇಳೋದು ಬಿಟ್ಟು ನನ್ನ ಶಿವನ ಬಾಯಿ ಬಂದಾಗ ಬೈತಾ ಇದ್ಯಾ? ಹೇಳ ಆಮೇಲೆ ನೀನು ಬಾ ಅಂದೆ, ನಾನು ಬಂದೆ, ಈಗ ಹೋಗು ಅಂತ ಇದೀಯಾ? ಹೋಗ್ತೀನಿ. ನಮ್ಮ ಮನೆಗೆ ಬಂದ ಅತಿಥಿ ಬೇರೆ ಯಾರು ಅಲ್ಲ, ಅಖಿಲಾಂಡ
ಸ್ವಾಮಿ ಹಸಿವಂತ ಮನೆಗೆ ಬಂದ್ರೆ ತಿನ್ನ ನನ್ನ ಕಿತ್ಕೊಂಡು ಕತ್ತಿಡ್ದು ಹಚ್ಚಿ ತಳ್ಬಿಟ್ಟೆ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಪರಮ ಕೃಪಾಕರ ಪಾರ್ವತಿ ಹೃದಯ ಹರ ಹರ ನನ್ನ ಪ್ರಾಣ ಹರಣ ಮಾಡೋದಕ್ಕೆ ಆ ಕಾಲ ಯಮ ಬರ್ತಾನೆ ಅಂದ್ಕೊಂಡಿದ್ದೆ. ಕಾಲ ಸ್ವರೂಪಿಯಾದ ನೀನೇ ಬರ್ತೀಯ ಅಂತ ನನ್ನ ಕನಸಿನಲ್ಲೂ ನೆನೆಸಿರಲಿಲ್ಲ. ತನುವಿನ ಮನೆಗೆ ಬಾತಿರಿ 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 ತನುವಿನ ಮನೆಗೆ ಬಾತಿರಿ ಬಾತಿರಿ ಬಾತಿರಿ. ಈ ಮಹಾದೇವನ ಚರಿತ್ರೆಯಲ್ಲಿ ಮಾಸದಿರೋ ಬರೆಗಳು 2 ವಿಷ ಕೊಡಿದ ಸಮಯ ಕಂಠದಲ್ಲಿ ಬಿದ್ದಿದ್ದು 1 ಬರೆ. ಈಗ ಪ್ರಿಯ ಭಕ್ತನ ಸಂಹರಿಸೋಕೆ ಬಂದಿರೋದು ಗುಂಡಿಗೆ ಮೇಲೆ ಬಿದ್ದ 2ನೇ ಬರೆ. ಪುಣ್ಯ ದಂಪತಿಗಳೇ, ನಿಮ್ಮ ಅನನ್ಯವಾದ ಭಕ್ತಿ ಭಾವಗಳಿಂದ ಈ ಅರ್ಧನಾರೀಶ್ವರನನ್ನೇ ಬಂಧಿಸಿಬಿಟ್ಟಿರಿ. ಪ್ರಜೆಗಳೆಲ್ಲ ನಿಮ್ಮ ಹಾಗೆ ಮೃತ್ಯುವಿಗೆ ಭಯಪಡದೆ ಧರ್ಮದಿಂದ ನಡೆದುಕೊಂಡರೆ ಈ ಪ್ರಪಂಚವೇ ಒಂದು ಧರ್ಮಸ್ಥಳವಾಗಿ ಪ್ರಕಾಶಗೊಳ್ಳುತ್ತೆ. ಅಸ್ತು.